ಏನು? ಮೊದಲನೇದ್ದು ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ. ತಾನು ಸ್ವತಃ ದುರ್ಬಲನಾಗಿ ಇದ್ದು ಬಲಶಾಲಿಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಿಂತುಕೊಂಡಿದ್ದ ಅಂತಂದರೆ ಅವನಿಗೆ ನಿದ್ದೆ ಬರೋದಿಲ್ಲ. ಸ್ವತಃ ದುರ್ಬಲ ಆತ, ಏನು ಮಾಡಿದರೂ ಯುದ್ಧ ಮಾಡಲಾರ ಗೊತ್ತವನಿಗೆ, ಆದರೆ ವಿರೋಧ ಮಾಡಿಕೊಂಡ್ಬಿಟ್ಟಿದ್ದಾನೆ. ಬಲಶಾಲಿಗಳ ಜೊತೆಗೆ ವಿರೋಧವನ್ನು ಕಟ್ಟಿಕೊಂಡ ದುರ್ಬಲನಿಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ನಂಬರ್ 1. ಎರಡನೇದ್ದು ಹೀನ ಸಾಧನಂ. ಭಾರಿ ಆಶ್ಚರ್ಯ, ಸಾಧನಹೀನನಾದವನು ಏನು ಮಾಡಬೇಕಪ್ಪ, ನಾಳೆಗೆ ಗತಿ ಏನು ನಮ್ಮದು, ಏನು ಚಿಂತೆ ಅಂತ ಮಾಡ್ಕೊಂಡು ಕೂತಿರ್ತಾನಲ್ಲ, ಅವನಿಗೆ ನಿದ್ದೆ ಬರೋದಿಲ್ಲ. ಸಾಧನಹೀನಂ. ಹೃತಸ್ವಂ. ಎಲ್ಲವನ್ನ ಕಳ್ಳರು ಕದ್ಕೊಂಡು ಹೋಗಿರ್ತಾರೆ, ಮನೆಯಲ್ಲಿ ಒಂದು ಪೈಸೆ ಇರೋದಿಲ್ಲ, ಅವನಿಗೆ ನಿದ್ದೆ ಬರೋದಿಲ್ಲ. ಬಲಶಾಲಿಗಳ ಜೊತೆಗೆ ವಿರೋಧ ಮಾಡಿದವನಿಗೆ ಬರೋದಿಲ್ಲ, ಮನೆಯಲ್ಲಿ ಕಳ್ಳತನ ಆದವನಿಗೆ ನಿದ್ದೆ ಬರೋದಿಲ್ಲ, ನಾಳೆಗೆ ಏನು ಅಂತ ಚಿಂತೆ ಇರೋವನಿಗೆ ನಿದ್ದೆ ಬರೋದಿಲ್ಲ. ಕಾಮಿನಂ. ಹೆಣ್ಣನ್ನೇ ನೆನೆಸ್ತಾ ಇದ್ರೆ ಸದಾ ತಲೆಯಲ್ಲಿ ಆ ಹೆಣ್ಣು ಬಂದೀತಾ ಈ ಹೆಣ್ಣು ಬಂದೀತಾ ಅಂದರೆ ಅವನಿಗೆ ನಿದ್ದೆ ಬರೋದಿಲ್ಲ. ಚೋರಂ. ಕೊನೆದು ಹೇಳ್ತಾರೆ ಕಳ್ಳನಿಗೆ ನಿದ್ದೆ ಬರೋದಿಲ್ಲ ಅಂತ. ಹೌದು, ಕೊನೆ ಮಾತು ನಂಗೆ ಸತ್ಯ, ನಂಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಒಂದು ವೇಳೆ ಕಳ್ಳ ಅವನು ರಾತ್ರಿ ನಿದ್ದೆ ಮಾಡಿದರೆ ಕಳ್ಳತನ ಯಾವಾಗ ಮಾಡ್ಬೇಕು ಹೇಳ್ರೋಣ ಅಂತ, ಹೌದಲ್ವೋ? ಈ ನಾವು ಬುದ್ಧಿವಂತರು ಏನು ಅಂದರೆ ಕಳ್ಳನಿಗೆ ಹೇಳೋದಂತೆ, ಎಷ್ಟು ಶ್ರಮ ಪಡ್ತೀಯಪ್ಪ, ಸ್ವಲ್ಪ ರಾತ್ರಿ ನಿದ್ದೆ ಮಾಡು ಅಂತ ಹೇಳಿದ್ರೆ ಅವನಂತಾನೆ ನಾನು ಕಳ್ಳನಾಗಿದ್ದು ರಾತ್ರಿ ನಿದ್ದೆ ಮಾಡಿದ್ರೆ ಕಳ್ಳತನ ಯಾವಾಗ ಮಾಡಬೇಕು ಗೊತ್ತಲ್ಲ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಕಳ್ಳತನ ಅಂತನ್ನುವುದು 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅದು. ಕೃಷ್ಣ ಗುರುಕುಲಕ್ಕೆ ಹೋಗಿದ್ದಂತೆ. ಆ ಗುರುಕುಲಕ್ಕೆ ಹೋಗಿದ್ರೆ ಅವರ ಗುರುಗಳು ಸಾಂದೀಪನ್ಯಾಚಾರ್ಯರು 64 ದಿವಸ 64 ವಿದ್ಯೆಗಳನ್ನು ಹೇಳಿಕೊಟ್ರಂತೆ. ಏನು ವಿದ್ಯೆ ಹೇಳಿಕೊಟ್ರು? ಅದರಲ್ಲಿ ಒಂದು ಚೌರ್ಯ ವಿದ್ಯೆ ಅಂತ ಒಂದು, ಕಳ್ಳತನ ಮಾಡುವುದು ಅಂತನ್ನೋದೊಂದು ವಿದ್ಯೆ ಅಂತೆ. ಅದೇನೋ ಅನಿವಾರ್ಯವಾಗಿ ಕಳ್ಳತನ ಮಾಡಿದ ಅಥವಾ ಅದಲ್ಲ, ಅದು ಸ್ಪೆಷಲೈಸ್ಡ್, ಅದಕ್ಕೆ ಬೇಕದಕ್ಕೆ ಬಹಳ ಬುದ್ಧಿವಂತಿಕೆ ಬೇಕು. ವಿಚಾರ ಮಾಡಿ ನೋಡ್ರಿ, ರಾತ್ರಿ ಹೊತ್ತಿನಲ್ಲಿ ನಮ್ಮ ಮನೆಯಲ್ಲೇ ನಾವು ಲೈಟ್ ಹಾಕ್ಕೊಳ್ಳದೆ ಇದ್ದರೆ ನಡಿಲಿಕ್ಕೆ ಬರೋದಿಲ್ಲ. ಅಲ್ಲಿಗೆ ಎಲ್ಲಿ ರೂಮ್ ಇದೆಯೋ ಎಲ್ಲಿ ಬಾತ್ರೂಮ್ ಇದೆಯೋ ಗೊತ್ತಾಗೋದಿಲ್ಲ. ಕಳ್ಳ ಮಾತ್ರ ಎಷ್ಟು ಸಲೀಸಾಗಿ ಬರ್ತಾನೆ ಅಂದರೆ ತನ್ನದೇ ಮನೆ ಎನ್ನುವಂಥ ಫೀಲಿಂಗ್ ಇಟ್ಕೊಂಡು, ಪಾಪ ಅವನಿಗೆ ಭೇದ ಭಾವ ಇಲ್ಲ ರೀ. ಅವನಿಗೆ ಇದು ಇನ್ನೊಬ್ಬರ ಮನೆ, ಅಲ್ಲಿ ಹೋಗಬಾರ್ದು, ಇದು ನಮ್ಮ ಮನೆ, ಹೋಗಬೇಕು ಅಂತೇನಿಲ್ಲ. ವಸುಧೈವ ಕುಟುಂಬಕಂ ಅಂತಾನವನು. ಇಡೀ ಜಗತ್ತೇ ನನ್ನ ಮನೆ, ಯಾರ ಮನೆಗೆ ಹೋದರೂ ನನ್ನ ಮನೆಗೆ ಹೋದಷ್ಟೇ ಪ್ರೇಮ. ರಪ 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 ಹೋಗ್ತಿರ್ತಾನವನು. ಮೆಟ್ಲು ಹತ್ತುವಾಗ ಹೇಗೆ ಹತ್ತಿರ್ತಾನೆ ಅಂದರೆ ರಾಜಗಾಂಭೀರ್ಯದಿಂದ ಹತ್ತಿರ್ತಾನವನು, ಠಾಯ್ ಠಾಯ್ ಅಂತ. ಯಾಕೆ ಅಂದರೆ ನನ್ನ ಮನೆ ರೀ ಇದು. ಶಬ್ದ ಮಾಡೋದಿಲ್ಲ ಪಾಪ, ಒಟ್ಟ ಶಬ್ದ. ಯಾಕೆ? ಅಕ್ಕಪಕ್ಕದವರು ಮಲಗಿದವರಿಗೆ ತೊಂದರೆ ಆಗಬಾರ್ದಲ್ಲ ಅಂತ, ಡಿಸ್ಟರ್ಬ್ ಆಗಬಾರ್ದು. ಡು ನಾಟ್ ಡಿಸ್ಟರ್ಬ್ ಅಂತ ಬೋರ್ಡ್ ಹಾಕಿರ್ತಾರೆ, ಪಾಪ ಮಾಡಬಾರ್ದು. ಸಾಮಗ್ರಿಗಳನ್ನು ಇಷ್ಟು ಚೆಂದಾಗಿ ತಗೊಳ್ತಾನೆ, ಬೀಗ ಹಾಕಿರ್ತಾರೆ ಕಪಾಟ್ನಲ್ಲಿ ಇಟ್ಬಿಟ್ಟು, ಬೀಗವನ್ನು ತೆಗೆದರೂ ಶಬ್ದ ಆಗೋದಿಲ್ಲ. ಅದಕ್ಕೆ ನೀವು 16 ವರ್ಷದಿಂದ ಎಣ್ಣೆ ಹಾಕದೇ ಇದ್ರೂ ಕಪಾಟಿನ ಲಾಕಿಗೆ ಅವನು ತೆಗೆಯುವಾಗ ಕೊಯ್ಯಂತ ಶಬ್ದ ಬರೋದಿಲ್ಲ. ಏನು ಆನಂದ ಹೇಳ್ತೀನಿ. ಒಬ್ಬ ಕಳ್ಳ ರಿಟೈರ್ಡ್ ಆಗ್ತಾ ಇದ್ದಂತೆ. ಕಳ್ಳರಿಗೂ ರಿಟೈರ್ಮೆಂಟ್ ಇರ್ತದೆ, ಯಾಕಿರಬಾರ್ದು ಅಲ್ರಿ? ಪೊಲೀಸರಿಗೆ ರಿಟೈರ್ಮೆಂಟ್ ಇದೆ, ಇಬ್ಬರಿಗೆ ಮಾತ್ರ ರಿಟೈರ್ಮೆಂಟ್ ಇಲ್ಲರಿ. ನಂಗೆ ಆಶ್ಚರ್ಯ ಆಗಿದ್ದು, ಒಬ್ಬರು ಡಾಕ್ಟ್ರು, ಒಬ್ಬರು ವಕೀಲರು. ಇವರು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ನೀವು ಡಾಕ್ಟ್ರನ್ನ ಯಾವಾಗಾದರೂ ಕೇಳ್ರಿ, ಹೇಗಿದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಾರೆ. ನಂಗೆ ಆಶ್ಚರ್ಯ ಅನಿಸೋದೇನೆಂದರೆ ಡಾಕ್ಟ್ರು ಇವತ್ತಿನವರೆಗೂ ಪ್ರಾಕ್ಟೀಸ್ ಮಾಡ್ಕೋತೇ ಇದ್ದಾರೆ. ಎಷ್ಟು ಪೇಷಂಟ್ ಹೋಗ್ಯಾವೋ ಎಷ್ಟು ಪೇಷಂಟ್ ಉಳ್ಕೊಂಡವೋ ಗೊತ್ತಿಲ್ಲ, ಅಷ್ಟು ಅವ್ರು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ವಕೀಲರು ಅಷ್ಟೇ, ಎಷ್ಟು ಕೇಸ್ ಗೆದ್ದಾರೋ ಎಷ್ಟು ಕೇಸ್ ಸೋತಾರೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಕಳ್ಳನಿಗೆ ರಿಟೈರ್ಮೆಂಟ್ ಬಂತಂತೆ. ಕಳ್ಳನಿಗೆ ರಿಟೈರ್ಮೆಂಟ್ ಬಂದರೆ ಅವ ಅಂದ, ನಾಳೆಯಿಂದ ನನ್ನ ಮಗನನ್ನು ಕಳಿಸ್ಬೇಕಲ್ಲ ಕಳ್ಳತನಕ್ಕೆ ಎಂದ ಅವನು. ಕರೆಕ್ಟ್, ಮತ್ತು ಉತ್ತರಾಧಿಕಾರಿ ಹೌದು, ವರಕುಮಾರ ಆತ, ಕೊಡಬೇಕಲ್ಲ ಅವರಿಗೆ, ಅದಕ್ಕೆ ಕೊಡಬೇಕು ಅಂತ ಕರ್ಕೊಂಡು ಹೋದ ಅವನು. ಅಪ್ಪ ನನಗೆ ಕಳ್ಳತನ ಕಳಿಸ್ರಿ, ಡೋಂಟ್ ವರಿ, ಇವತ್ತು ಬಾ ರಾತ್ರಿ ನಿಮಗೆ ಕಳ್ಳತನ ಕಳಿಸ್ತೇನೆ ಅಂತ ಹೇಳಿದ. ಒಬ್ಬ ರಾಜನ ಮನೆಗೆ ಕರ್ಕೊಂಡು ಹೋದ. ಇವನು ಮಗ ಒಳಗೆ ಮುಂದ್ಗಡೆಗೆ ಹೋಗಿದ್ದಾನೆ, ಅಪ್ಪ ಹಿಂದ್ಗಡೆಗೆ ಇದ್ದಾನೆ. ರೂಮಲ್ಲಿ ಮಗ ಹೋದ ಕೂಡಲೇ ಬಾಗಿಲು ಹಾಕ್ಕೊಂಡು ಇವನು ಬಂದ್ಬಿಟ್ಟ. ಅಪ್ಪ ಮನೆಗೆ ಬಂದ್ಬಿಟ್ಟ. ಅವನು ಇವನ್ ಮಗ ಕಳ್ಳ, ಫಸ್ಟ್ ಡೇ ಕಳ್ಳತನ. ಒಂದು ಅಟ್ಲೀಸ್ಟ್ ಹೇಳ್ಕೊಡ್ಬೇಕೋ ಬೇಡವೋ? ಸೊಸೆ ಅಡುಗೆ ಮಾಡುವಾಗ ಅತ್ತೆ ಮೊದಲನೇ ದಿವಸ ಹೇಳ್ಕೊಡ್ತಿರ್ತಾಳೆ, ಸೌಟ್ ಹೇಗೆ ಹಿಡ್ಕೋಬೇಕು, ಉಪ್ಪು ಎಷ್ಟು ಹಾಕಬೇಕು, ಹಾಕಿ ಹೇಳ್ಕೊಡ್ಬೇಕು. ಏನಿಲ್ಲ, ಹೇಳಲಿಲ್ಲ, ಕೊಡಲಿಲ್ಲ. ಮಗನಿಗೆ ಒಳಗೆ ಹಾಕಿದ ಬಾಗಿಲು ಹಾಕೊಂಡು ಬಂದ್ಬಿಟ್ಟ. ಇವನಿಗೆ ಡಬ 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 ಎದೆ ಬಡಿತಾ ಇದೆ. ಅಷ್ಟೇ ಇದ್ರೆ ಸುಮ್ಮನೆ ಇರಬಹುದಾಗಿತ್ತು. ಒಂದು ಪಾತ್ರೆ ಕೆಳಗೆ ಒಗೆದು ಓಡ್ ಹೋಗ್ಬಿಟ್ಟ. ಆ ಸೇವಕರಿಗೆಲ್ಲ ಗೊತ್ತಾಯಿತು ಯಾರೋ ಕಳ್ಳ ಬಂದಿದ್ದಾನೆ ಅಂತ. ಕೈಯಲ್ಲಿ ಖಡ್ಗ ತೆಗೆದುಕೊಂಡು ಬರ್ತಿದ್ದಾರೆ ಮೇಲ್ಗಡೆಗೆ. ಅವನು ಎದೆ ಹೊಡಿತಾ ಇದೆ, ಸತ್ತಪ್ಪ ಇನ್ನು ಸಿಕ್ಕರೆ ನನ್ನ ಕೊಂದೇ ಹಾಕ್ತಾರೆ ಅಂತ. ಅವತ್ತೆಲ್ಲ ಈ ಲೈಟ್ ಗೀಟ್ ಇರ್ತಿದ್ದಿಲ್ಲ ಪಾಪ, ಕೈಯಲ್ಲೊಂದು ಕ್ಯಾಂಡೀಲು ದೀಪ ಹಿಡ್ಕೊಂಡು ಬರಬೇಕಷ್ಟೇ. ಇವ್ರು ನೋಡಿದ, ಇಲ್ಲಿ ಎಲ್ಲಿ ಜಾಗ ಇದೆ ಎಂದ. ಒಂದು ಕಪಾಟಿತ್ತು, ಬೀರ್ವ, ಒಳಗೆ ಸೇರ್ಕೊಂಡು ಬಾಗಿಲು ಹಾಕ್ಕೊಂಡ. ಇಲ್ಲಾದರೂ ಬರದೇ ಇದ್ರೆ ಸಾಕು ಅಂತ. ಅವರು ದೀಪ ಹಿಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ. ನೋಡಿದ್ರು ರೂಮ್ ಎಲ್ಲ ನೋಡಿದ್ರೆ ಏನು ಸಿಗಲಿಲ್ಲ. ಅಯ್ಯೋ ಯಾರಿಲ್ಲ ಬಿಡು ಸುಮ್ಮನೆ ಅಂತ ತಿಳ್ಕೊಂಡು
ಹೊರಡುವಾಗ ಇವ ಅನ್ಕೊಂಡ ಬದುಕೊಂಡೆ ಅಂತ. ಒಬ್ಬನಿಗೇನೋ ಸಂಶಯ ಬಂತು, ಯಾಕೆ ಈ ಕಳ್ಳ ಕಪಾಟ್ನಲ್ಲಿ ಇರಬಾರ್ದು ಅಂತ ಸಂಶಯ ಬಂತವನಿಗೆ. ಅವನಂದ, ತಿರುಗಿ ಲೈಟ್ ಹಿಡ್ಕೊಂಡು ಬಂದಲ್ಲ, ಕೈಯಲ್ಲಿ ಒಂದು ದೀಪ ಹಿಡ್ಕೊಂಡು ಬಂದಲ್ಲ, ಇವನು ಎದೆ ಶಬ್ದ ಎಷ್ಟು ಜೋರಾಗಿ ಬಡ್ಕೊಳ್ತಾ ಇದೆ ಅಂದರೆ ಹೆಜ್ಜೆ ಇಟ್ಕೊಂಡು ಬಂದರೂ ಅಷ್ಟು ಜೋರಾಗಿ ಕೇಳಿಸೋದಿಲ್ಲ, ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಅವನು ಬಾಗಿಲು ತೆಗೆಯೋದಕ್ಕೂ ಇವನು ಉಪ್ಪತ್ತು ಜೋರ ಊದಿಬಿಟ್ಟ. ಆ ದೀಪ ಆರೋಯ್ತು. ಮ್ಯಾವ್ ಅಂದ ಇವನು. ಅಯ್ಯೋ ಬೆಕ್ಕ ಅಂತ ಹೇಳಿಬಿಟ್ಟು ಅವನು ರಿಟರ್ನ್ ಹೋಗ್ಬಿಟ್ಟ. ಇವನು ನೇರ ಮನೆಗೆ ಬಂದರಿ. ಮನೆಗೆ ಬಂದರೆ ನೋಡ್ತಾನೆ, ಮನೆಯಲ್ಲಿ ಅವರಪ್ಪ ಒಂದು ಪಂಜ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡಿದ್ದ. ಅವನಂದ, ಅಪ್ಪ ಕಳ್ಳತನ ಕಲಸು, ಮೊದಲನೇ ದಿವಸ ನಿನ್ನ ಜೊತೆಗೆ ಬಂದರೆ ನಾನು ಕೊಂದೇ ಬಿಡಬೇಕು ಅಂತ ಇಟ್ಕೊಂಡಿದ್ದೀಯಾ ಅಂತ ಕೇಳಿದ. ಅಲ್ಲ ಅಲ್ಲ, ಇದೇ ಕಳ್ಳತನದ ಮೊದಲನೇ ಪಾಠ, ನೆನಪಿಟ್ಕೋ ಅಂತ ಹೇಳಿದ್ನಂತ. ಎಷ್ಟು ಕಷ್ಟ ಇದೆ ಕಳ್ಳತನ ಎಂಬುದು, ಸುಲಭವಾಗುತ್ತಾ? ಹಾಗಾಗಿ ಕಳ್ಳರಿಗೆ ನಿದ್ದೆ ಬರೋದಿಲ್ಲ, ನಿದ್ದೆ ಮಾಡಬಾರ್ದು. ಹೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಮಹಾಭಾರತದ ಒಂದೊಂದು ವಾಕ್ಯಗಳು ಅದು ಎಷ್ಟು ಸುಂದರ ಅಂದರೆ ನೀವು ಎಷ್ಟು ಮೆಲಕ್ಕೆ ಹಾಕಿದರೂ ಹೊಸ ಹೊಸ ಅರ್ಥ ಕೊಡ್ತದೆ. ಸರಿ, ಅದಕ್ಕೇನು ಮಾಡಬೇಕು? ಕಚ್ಚಿದೈತೈರ್ ಮಹಾದೋಷೈ ಸ್ಪೃಷ್ಟೋಸಿ ನ ಸ್ಪೃಷ್ಟೋಸಿ ನರಾಧಿಪ. ಇವು ಯಾವ ದೋಷಗಳು ನಿನಗಿಲ್ವಲ್ಲ? ಅದರಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ, ನೀನು ದುರ್ಬಲ ಸಾಧನ ಉಳ್ಳವನು, ಪಾಂಡವರ ವಿರೋಧ ಮಾಡಿಕೊಂಡು ಗೆಲ್ಲಿಕ್ಕೆ ಸಾಕಾಗೋದಿಲ್ಲ, ನಿನ್ನ ಕಡೆಗೆ ಬಲ ಇಲ್ಲ. ಇದನ್ನು ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಆಚಾರ್ಯ ಉಪಸಂಗಮ್ಯ ರಾಜಾ ವಚನಮಬ್ರವೀತ್. ದುರ್ಯೋಧನ ಬಂದಂತೆ. ಈ ಮಾತು ಮುಂದೆ ವಿದುರ ಹೇಳಿದ ಸಾಕ್ಷಿ ಆಗ್ತದೆ. ದುರ್ಯೋಧನ ಬಂದು ದ್ರೋಣಾಚಾರ್ಯ ಕಡೆಗೆ, ಆಚಾರ್ಯ ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ ಅಂದ. ಏನು? ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನೋಡ್ರಿ, ನಮ್ಮ ಸೈನ್ಯ ಎಷ್ಟಿದೆ, ಅವ್ರ ಸೈನ್ಯ ಎಷ್ಟಿದೆ ಅಂತ ಹೇಳ್ತೀನಿ. ನಮ್ಮದು 11 ಅಕ್ಷೌಹಿಣಿ ಸೈನ್ಯ, ಅವರದ್ದು 7 ಅಕ್ಷೌಹಿಣಿ ಸೈನ್ಯ. ಇದು ನಮ್ಮ ಕಡೆಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಅಥವಾ ಎಲ್ಲ ಕಡೆಗೂ ಒಂದು ಭಾಷೆ ಇದೆ. ಏನು ಅಂದರೆ 7 + 11 ಅಂದರೆ 18 ಆಗಬೇಕಲ್ಲ. ಈ 7, 11 ಅಂದರೆ ಆಗಿ ಬರೋದಿಲ್ಲ ಅಂತ ಅರ್ಥ. ಸಂಖ್ಯೆದು ವಿರುದ್ಧ ಸಂಖ್ಯೆಗಳು ಅಂತ ಅರ್ಥ. ನಮಗೂ ಅವರಿಗೂ ಎಷ್ಟಿದೆ ಅಂದರೆ 7, 11 ಅಂತಿರ್ತಾರೆ. 7, 11 ಅಂದರೆ ಪಾಂಡವರದ್ದು 7, ಕೌರವರದ್ದು 11. ಆ ಸೈನ್ಯ ಹೇಗೆ ಆಗಿ ಬಂದಿಲ್ಲೋ ಹಾಗೆ ನಮಗೂ ಅವರಿಗೂ ಆಗಿ ಬರೋದಿಲ್ಲ ಅಂತ ಪ್ರೀತಿಯಿಂದ ಹೇಳಬೇಕಲ್ಲ. ಇನ್ನೊಬ್ಬರು ಮುಂದೆ ನಮ್ಮ ಮರ್ಯಾದೆ ಕಳ್ಕೋಬಾರ್ದು ಅನ್ನೋದಕ್ಕೆ ನಮಗೂ ಅವರಿಗೂ 7, 11 ಸಂಬಂಧ ಅಂತ ಅರ್ಥ. ಅಂದರೆ ಆಗಿ ಬರೋದಿಲ್ಲ ಅಂತ. ಹಾಗೆ ಹೇಳಿದ, ನಮ್ಮದು 11 ಅಕ್ಷೌಹಿಣಿ ಸೈನ್ಯ, ಅವರದ್ದು 7 ಅಕ್ಷೌಹಿಣಿ ಸೈನ್ಯ. ಮತ್ತೆ ಹೌದಾ, ಒಂದು ಅಷ್ಟಿದ್ರೆ ಯಾಕೆ ಬಂದು ಹೇಳ್ತಿದ್ದೀಯಾ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿರಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಸೈನ್ಯ 11 ಇದ್ರೂ ಕೂಡ 11 ಅಕ್ಷೌಹಿಣಿ ಸೈನ್ಯ ಪಾಂಡವರನ್ನು ಗೆಲ್ಲಲಾರದು. ಯಾಕೆ? ಭೀಷ್ಮಾಭಿರಕ್ಷಿತಂ. ಅದರ ಸೇನಾ ನಾಯಕರು ಯಾರು? ಭೀಷ್ಮಾಚಾರ್ಯರು. ಅಲ್ಲ, ಮತ್ತಲ್ಲಿ 7 ಅಕ್ಷೌಹಿಣಿ ಸೈನ್ಯ ಇದೆ, ಅದು ಗೆಲ್ತದ? ಬಲಂ ಭೀಮಾಭಿರಕ್ಷಿತಂ. ಅದು ಯಾಕೆ ಗೆಲ್ತದೆ ಅಂದರೆ ಭೀಮಸೇನ ಅದಕ್ಕೆ ಮುಖಂಡನಿದ್ದಾನೆ ಅಂತ. ಅದನ್ನೇ ಹೇಳಿದ್ದು ವಿದುರ, ಹೀನ ಸಾಧನನಾದವನು ಮಹಾಬಲಶಾಲಿಯ ಜೊತೆಗೆ ಯುದ್ಧಕ್ಕೆ ಹೋಗಬಾರ್ದು, ಹಾಗೆ ಯುದ್ಧಕ್ಕೆ ಹೋದರೆ ನಿದ್ದೆ ಬರೋದಿಲ್ಲ. ಅರ್ಥ ಆಯ್ತಾ? ಅಣ್ಣ ನಿಂಗೆ ನಿದ್ದೆ ಬರದೇ ಇರ್ಲಿಕ್ಕೆ ಏನು ಕಾರಣ ಅಂತ ಗೊತ್ತಾಯ್ತಾ ಅಂದ. ಅವನಂದ, ಅದಾಯ್ತಪ್ಪ, ನಿದ್ದೆ ಬಂದಿಲ್ಲ ಅಂತ ಕರೆಸಿದ್ರೆ ಮತ್ತೆ ಮತ್ತೆ ತಿವಿಬೇಡ, ಏನಾದರೂ ಒಳ್ಳೆ ಹಿತ ಮಾತುಗಳನ್ನು ಹೇಳು ಅಂತ ಕೇಳಿದಾಗ ಆಗ ಹೇಳ್ತಾ ಹೋಗ್ತಾನೆ, ನೀನು ಯಾರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಯುದ್ಧಕ್ಕೆ ಇಳಿದಿದ್ದೀಯ ಗೊತ್ತಾ? ಎಷ್ಟು ದಡ್ಡತನ ನಿಂದು. ದುರ್ಯೋಧನೆ ಸೌಬಲೇಚ ಕರ್ಣೇ ದುಶ್ಯಾಸನೆ ತಥಾ ಏತೈರೈಶ್ವರ್ಯಮಾದಾಯ ಕಥಂ ತ್ವಂ ಭೂತಿಮಿಚ್ಛಸಿ. ಯಾರನ್ನು ನಂಬ್ಕೊಂಡಿದ್ದೀಯ ನೀನು? ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ, ಈ 4 ಜನರ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು ಸಂಪತ್ತನ್ನು ಗಳಿಸಿಕೊಳ್ಳುತ್ತೇನೆ, ನನ್ನ ಐಶ್ವರ್ಯವನ್ನು ಉಳಿಸಿಕೊಳ್ಳುತ್ತೇನೆ ಅಂತ ಹೇಳ್ತಿದ್ದೀಯ. ಒಬ್ಬರು ಯಾರಾದರೂ ವಿಶ್ವಾಸಕ್ಕೆ ಪಾತ್ರ ಇದ್ದಾರಾ? ಶಕುನಿ, ಅವನು ವಿಶ್ವಾಸಕ್ಕೆ ಪಾತ್ರ ವ್ಯಕ್ತಿ ಅಂದ್ಕೊಂಡಿದ್ದೀಯ ಎಲ್ಲಾದರೂ? ಇಲ್ಲಿಯವರೆಗೆ ಹಿಸ್ಟ್ರಿ ತೆಗೆದು ನೋಡು. ನೀನು ಲಗ್ನ ಮಾಡಿಕೊಂಡು ಬರುವಾಗ ಗಾಂಧಾರಿ ಒಬ್ಬಳನ್ನ ಕರ್ಕೊಂಡು ಬರೋದು ಬಿಟ್ಬಿಟ್ಟು ಅವ್ರ ಅಣ್ಣನ ಯಾಕೆ ಫ್ರೀ ತೊಗೊಂಡು ಬಂದು ಹೇಳಿ ನೋಡಂತೆ. ಈ ಕೆಲವು ಕಡೆಗೆಲ್ಲ ಫ್ರೀಯಾಗಿ ಬಂದಿರ್ತಾವ್ರಿ, ಆ ಫ್ರೀ ಬಂತು ಅಂತ ತೊಗೊಂಡು ಬರ್ಲಿಕ್ಕೆ ಹೋಗಬಾರ್ದು. ಆ ರಾಮಾಯಣದಲ್ಲಿ ಕೈಕೇಯಿ ತನ್ಪಾಡಿ ತಾ ಬಂದಿದ್ರೆ ಮುಗಿತಿತ್ತಿಲ್ಲೋ, ಆ ಮಂತ್ರ ಏನು ಕರ್ಕೊಂಬಂದ್ಲು ಫ್ರೀಯಾಗಿ ಸಿಕ್ಕಳು ಅಂತ ಹೇಳಿ. ಈ ಗಾಂಧಾರಿ ತಾನೊಬ್ಬಳು ಬರಬೇಕೋ ಬೇಡ, ಆ ಶಕುನಿನ ಕರ್ಕೊಂಬಂದ್ಲು. ಅಲ್ಲಿ ಮಂಥರೇ, ಇಲ್ಲಿ ಶಕುನಿ, ಇವರಿಬ್ಬರೇ ರಾಮಾಯಣ ಮಹಾಭಾರತ ಬರೆದವರು ವಾಸ್ತವದಲ್ಲಿ. ಹಾಗಾಗಿ ಫ್ರೀ ಬಂತು ಅಂತ ಯಾಕೆ ತೊಗೊಂಡು ಬಂದಿಯಪ್ಪ? ವಿಶ್ವಾಸಕ್ಕೆ ಪಾತ್ರ ಅಲ್ಲ. ಎರಡನೇದ್ದು ಕರ್ಣ, ಅವನು ಯಾವಾಗ ನಂಬಬೇಕು ಅವನನ್ನೆಲ್ಲಾದರೂ? ಮಹಾಭಾರತದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ನಮ್ಮ ಜೊತೆಯಲ್ಲಿ ಇದ್ದವರು, ರಥಿಕರು, ಮಹಾರಥಿಕರು, ಆಮೇಲೆ ಅತಿರಥರು ಅಂತ ಮಾಡ್ತಾ ಇರುವಾಗ ಎಲ್ಲರ ಹೆಸರು ಹೇಳಿದರು, ಕರ್ಣನ ಹೆಸರೇ ಹೇಳಲಿಲ್ಲ. ಕರ್ಣ ಕೂತಿದ್ದ. ದುರ್ಯೋಧನ ಮೆಲ್ಲಗೆ ಬಂದು ಹೇಳ್ದ, ನೀವು ಕರ್ಣನ ಹೆಸರು ಒಂದು ಹೇಳಲಿಲ್ಲ, ಹೇಳಬೇಕಾಗಿತ್ತು ಅಂತ.
ಕರ್ಣ ಅರ್ಧರಥ ಇತ್ಯುಕ್ತೆ ಅವನು ಯಾವ ರಥಿಕನೋ, ರಥಿಕ ಅಲ್ಲ, ಮಹಾರಥ ಅಲ್ಲ, ಅತಿರಥ ಅಲ್ಲ, ಅರ್ಧರಥ ಅಂತ ಹೇಳಿಬಿಟ್ರು. ಅರ್ಧರಥ ಅಂದರೆ ಒಬ್ಬರ ಜೊತೆಗೂ ಸರಿಯಾಗಿ ಹೋರಾಟ ಮಾಡಲಿಕ್ಕೆ ಆಗದೇ ಇದ್ದವನು ಅಂತ ಅರ್ಥ. ಅತಿರಥ ಮಹಾರಥರು ಅಂದರೆ ಭಾರಿ ಅರ್ಥ ಇದೆ. ಒಬ್ಬರ ಜೊತೆಗೂ ಸರಿಯಾಗಿ ಯುದ್ಧ ಮಾಡಲಿಕ್ಕೆ ಆಗದೇ ಇದ್ದವನು ಕರ್ಕೊಂಬಂದಿದ್ದೀಯಲ್ಲ ಅಂತ ಸಿಟ್ಟು ಬಂದು ಕರ್ಣ ಏನು ಪ್ರತಿಜ್ಞೆ ಮಾಡ್ತಾನೆ ಗೊತ್ತಾ? ಭೀಷ್ಮಾಚಾರ್ಯರು ಎಷ್ಟು ದಿವಸ ಯುದ್ಧ ಭೂಮಿಯಲ್ಲಿ ಇರ್ತಾರೋ ಅಷ್ಟು ದಿವಸ ನಾನು ಯುದ್ಧ ಭೂಮಿಗೆ ಬರೋದಿಲ್ಲ, ಅವ್ರು ಸತ್ತ ಮೇಲೆ ಬರ್ತೀನಿ. ಭೀಷ್ಮಾಚಾರ್ಯ ಅಂದರು, ಮ್ಯಾಚೇ ಮುಗಿದು ಹೋಯ್ತು ಅಂದರು. ಕ್ರಿಕೆಟ್ ಮುಗಿದು ಹೋದ್ಮೇಲೆ ಸ್ಟಂಪು ಬೋರ್ಡ್ ಕಿತ್ಕೊಂಡು ಹೋಗ್ಲಿ ಬರಬೇಕಷ್ಟೇ ನೀನು. ನಾನು ಸತ್ತು ಹೋದ್ಮೇಲೆ ಅಂದರೆ ಇಚ್ಛಾಮರಣಿ ನಾನು ಸಾಯೋದೇ ಇಲ್ಲ ಅಂದ್ರೆ ಅವರು. ಇಂಥವನ್ನ ನಂಬಿಕೊಂಡು ನೀನೇನಾದರೂ ಯುದ್ಧಕ್ಕೆ ಹೋಗ್ತಿದ್ದೀಯಲ್ಲ. ದುರ್ಯೋಧನ ಅವನ ಪಾಪ ದುರ್ಯೋಧನ ಹುಟ್ಟಿದ ದಿವಸ ಒಂದು ಆಯ್ತಂತೆ. ಇವನ ಮನೆ ಅರಮನೆ ಹೊರಗಡೆಗೆ ನಾಯಿ ನರಿ ಗೂಬೆಗಳೆಲ್ಲ ಕೂಗಿದ್ವಂತೆ, ಅಂತ ಕೂಗಿದ್ವಂತೆ. ಧೃತರಾಷ್ಟ್ರನಿಗೆ ಭಯ ಆಯಿತು. ವಿದುರನ ಕರೆಸಿ ಕೇಳ್ತಾನೆ, ಎಲ್ಲ ವಿದುರ, ನನ್ನ ಮಗ ಹುಟ್ಟಿದಾಗ ಮನೆ ಆಚೆಗೆ ನಾಯಿ ನರಿಗಳೆಲ್ಲ ಕೂಗಿದ್ವಲ್ಲ, ಇದು ಏನು ಶಕುನ, ಶುಭ ಶಕುನವ ಅಶುಭ ಶಕುನವ, ಅರ್ಥ ಏನು ಹೇಳು ಅಂತ ಕೇಳಿದ್ನಂತೆ. ಅದಕ್ಕೆ ಏನು ಹೇಳಿದ ಗೊತ್ತಾ ವಿದುರ? ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡ, ಈ ಒಳಗೆ ಹುಟ್ಟಿದ್ದಾನಲ್ಲ ಅವನು ನಮ್ಮವನು ಅಂತ ತಿಳ್ಕೊಂಡು ಹೊರಗಿದ್ದು ಒದರಿ ತೋರಿಸ್ತಾ ಇವೆ, ಅದಕ್ಕೆ ಹೊರಗೆ ಕಳಿಸು ಅಂತ ಹೇಳಿದ್ದಂತೆ, ಬೇರೆ ಏನಿಲ್ಲ. ನಾಯಿ ನರಿಗಳು ಹೊರಗಿನಿಂದ ಒದರ್ತಾ ಇದ್ದದ್ದು ಯಾಕೆಂದರೆ ಒಳಗೆ ಹುಟ್ಟಿದವನು ನಮ್ಮ ಪೈಕಿಯವನು, ನಮ್ಮ ಸ್ವಂತದವನು, ಅದಕ್ಕೆ ಇಲ್ಲಿ ಕಳಿಸು ಅಂತ ಹೇಳ್ತಾ ಇದ್ದಾನಂತೆ. ಅವತ್ತೇ ಹೇಳಿದ್ದೆ ನಾನು ಬೇಡ ಅಂತ, ಇವತ್ತಿಗೆ ಈ ಸ್ಥಿತಿ ತಂದ್ಕೊಂಡಿದ್ದೀಯಾ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಅನುಭವಿಸು ಅಂತ ಹೇಳ್ತಾನೆ. ಆಗ ಮತ್ತೆ ಹೇಳ್ತಾನೆ, ಇಲ್ಲ ಹಾಗೆ ಮಾಡಬೇಡ, ದಯಮಾಡಿ ಏನಾದರೂ ಸ್ವಲ್ಪ ಸಮಾಧಾನ ಆಗುವಂತೆ ಹೇಳು ಅಂತ ಕೇಳಿದಾಗ ಜ್ಞಾನಿ ಅಜ್ಞಾನಿಗಳ ಲಕ್ಷಣದಿಂದ ಪ್ರಾರಂಭ ಆಗ್ತದೆ. ಒಟ್ಟಾರೆ 8 ಅಧ್ಯಾಯಗಳಿಂದ ಕೂಡಿರುವ ಈ ಒಂದು ವಿದುರ ನೀತಿ. ಮೊದಲನೇ ಅಧ್ಯಾಯದ ತುಂಬ ಬುದ್ಧಿವಂತ ಅಂದರೆ ಯಾರು, ದಡ್ಡ ಅಂದರೆ ಯಾರು ಅಂತ ಹೇಳ್ತಾ ಹೋಗ್ತಾನೆ. ನೋಡ್ರಿ, ಇಲ್ಲಿ ನಮ್ಮಲ್ಲಿ ಈ ಲಕ್ಷಣಗಳು ಯಾರೆಲ್ಲಾದರೂ ಇದ್ದರೆ ನಾವೇ ತಿಳ್ಕೊಳ್ಬಹುದು, ಬುದ್ಧಿವಂತರು ಯಾರು, ದಡ್ಡ್ರು ಯಾರು ಅಂತ. ಯಾರು ಹೇಳಲಿಕ್ಕೆ ಹೋಗೋದು ಬೇಡ, ನೀವು ಬುದ್ಧಿವಂತರೋ ದಡ್ಡ್ರೋ ಅಂತ ಹೇಳೋದು ಬೇಕಾಗಿಲ್ಲ. ಒಂದು. ಎರಡನೇದ್ದು, ಇವೆಲ್ಲ ಮನೆಯಲ್ಲೇ ಚೆಕ್ ಮಾಡೋದು ಬಂದ್ಬಿಟ್ಟಿದೆ ನೋಡ್ರಿ. ವೇಟ್ ಎಷ್ಟಿರ್ತದೆ ಅಂತ ಮನೆಯಲ್ಲೇ ನೋಡಬಹುದು, BP ಎಷ್ಟಿದೆ ಅಂತ ಮನೆಯಲ್ಲೇ ನೋಡಬಹುದು, ಶುಗರ್ ಎಷ್ಟಿದೆ ಅಂತ ಮನೆಯಲ್ಲೇ ನೋಡಬಹುದು ಅಲ್ವಾ? ಹಾಗೆ ಈಗ ನೀವು ಸ್ಟೆಪ್ ಎಷ್ಟು ಹತ್ತಿದ್ರಿ ಅಂತೂ ನಿಮ್ಮ ಮೊಬೈಲಲ್ಲೇ ನೋಡ್ಬೋದಲ್ಲ. ಹಾಗೆ ನೀವು ವಿವೇಕಿಗಳ ಅವಿವೇಕಿಗಳ ಅಂತ ವಿದುರ ಸಾವಿರಾರು ವರ್ಷಗಳಿಂದ ಹೇಳಿದ್ದಾನೆ. ಇದನ್ನು ನೀವು ತಿಳ್ಕೊಂಡ್ರೆ ವಿವೇಕಿಗಳು, ಇಲ್ಲದೆ ಹೋದರೆ ದಡ್ಡರು ಅಂತ. ಮೊದಲು ಹೇಳಪ್ಪ, ವಿವೇಕಿಯ ಲಕ್ಷಣ ಏನು ಅಂದರೆ ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ ವಿಜ್ಞಾಯ ಚ ಅರ್ಥಂ ಭಜತೆ ನ ಕಾಮಾತ್ ನಾಸಂಪೃಷ್ಟೋ ವಿಪಯುಂಕ್ತೆ ಪರಾರ್ಥೆ ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ. ಮೊಟ್ಟ ಮೊದಲನೇ ಲಕ್ಷಣ ಏನು ಗೊತ್ತೇನೋ? ಜ್ಞಾನಿಯ ಲಕ್ಷಣ. ಅವರಲ್ಲಿ ಹೇಳುವಾಗ ಪಂಡಿತ ಪಂಡಿತ ಅಂದಿದ್ದಾರೆ. ಪಂಡಿತ, ಅಪಂಡಿತ, ಮೇಧಾವಿ, ಮೂರ್ಖ ಅಂತೆಲ್ಲ ಶಬ್ದಗಳನ್ನು ಬಳಸಿದ್ದಾರೆ. ವಿದುರನ ಹಾರ್ದ ಇದ್ದದ್ದು ವಿವೇಕವುಳ್ಳವನು ಅವಿವೇಕಿಯಾದವನು ಇಬ್ಬರನ್ನೇ ಹೇಳಬೇಕಾಗಿದೆ. ಮೊದಲನೇದ್ದೇನು ಮಾಡಬೇಕು? ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ. ಎದುರಿನಲ್ಲಿ ಯಾರಾದರೂ ಹೇಳ್ತಾ ಇದ್ದರೆ ಕೂಡಲೇ ಗ್ರಹಿಸಬೇಕಂತೆ, ಹೇಳಿದ ಕೂಡಲೇ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಯಿತು ಅಂತ ಮಧ್ಯದಲ್ಲೇ ಕಟ್ ಮಾಡಬಾರ್ದಂತೆ ಅವರ ಮಾತನ್ನು. ಚಿರಂ ಶೃಣೋತಿ, ಅವರು ಹೇಳೋ ಅಷ್ಟೊತ್ತು ಕೇಳಬೇಕಂತೆ. ಇದು ಬುದ್ಧಿವಂತನ ಲಕ್ಷಣ ಅಂತೆ. ನಾವೇನು ಮಾಡ್ತೀವಿ ಗೊತ್ತಾ? ಯಾರಾದರೂ ಹೇಳಲಿಕ್ಕೆ ಹೊರಟ್ರೆ ಸಾಕು, ಮಧ್ಯಕ್ಕೆ ಬಾಯಿ ಹಾಕಿ ಅವನು ಹೇಳದೇ ಇದ್ದಂತೆ ತಿಳಿತು ನನಗೆಲ್ಲ ಗೊತ್ತಿದೆ, ಇವನೇನೋ ಭೂತಲದ ಬೃಹಸ್ಪತಿ ಅನ್ನುವನಂತೆ ಆಡ್ತಿರ್ತಾನೆ. ವಿದುರ ಹೇಳ್ತಾನೆ, ವಿವೇಕಿಯ ಲಕ್ಷಣ ಏನು ಅಂದರೆ ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ. ಅವನು ಹೇಳುವ ಅಷ್ಟೂ ವಾಕ್ಯಗಳನ್ನು ಕೇಳ್ತಾನೆ, ಆದರೆ ತಿಳಿದುಕೊಳ್ಳೋದು ಮಾತ್ರ ಮೊದಲನೇ ವಾಕ್ಯಕ್ಕೆ ತಿಳ್ಕೊಂಡಿರ್ತಾನಂತೆ. ಎರಡನೇದ್ದು, ವಿಜ್ಞಾಯ ಚ ಅರ್ಥಂ ಭಜತೆ ನ ಕಾಮಾತ್. ಏನು ಮಾಡಬೇಕು ಬಿಡಬೇಕು ಅನ್ನುವುದನ್ನು ತಿಳಿದು ಮಾಡ್ತಾನೆ ಹೊರತಾಗಿ ನನಗೆ ಬೇಕಾಗಿದೆ ಅನ್ನುವುದಕ್ಕೆ ಆ ಕೆಲಸವನ್ನು ಮಾಡೋದಿಲ್ವಂತೆ. ನಾವೆಲ್ಲ ಏನು ಮಾಡ್ತೀವಿ? ನನಗೆ ಬೇಕಲ್ಲ, ಕೆಲಸ ಮಾಡಿಬಿಡೋದನ್ನು. ಅಲ್ಲಪ್ಪ, ನನಗೆ ಬೇಕು ಅಂತ ಕೆಲಸ ಮಾಡಿದರೆ ಅದರಿಂದ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಲೆಕ್ಕ ಹಾಕಿದವರು ಯಾರು? ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಲಾಭ ನಷ್ಟಗಳನ್ನು ಸರಿ ತೂಗದೆ ಕೆಲಸ ಮಾಡಬಾರ್ದಂತೆ. ವಿಜ್ಞಾಯ ಚ ಅರ್ಥಂ ಭಜತೆ ನ ಕಾಮಾತ್. ಈ ಕೆಲಸ ಮಾಡ್ತಿದ್ದೇನೆ, ಇದನ್ನು ಮಾಡೋದರಿಂದ ನಾಳೆ ಏನಾಗತ್ತೆ, ಇವತ್ತಿಗೆ ಇದರಿಂದ ಏನಾಗತ್ತೆ, ಯಾವುದನ್ನಾದರೂ ಒಂದನ್ನು ವಿಚಾರ ಮಾಡಿದ್ದೀವ? ಯಾವುದನ್ನು ವಿಚಾರ ಮಾಡೋದಿಲ್ಲ. ಜಯದ್ರಥ ಕೋಟಿಕಾಶ್ಯ ಅಂತ ಇಬ್ಬರು ಮಿತ್ರರು, ಜಯದ್ರಥ ಕೋಟಿಕಾಶ್ಯ ಅನ್ನೋರು ಇಬ್ಬರು ಮಿತ್ರರು. ಅವರಿಬ್ಬರು ಕಾಡಿನ ದಾರಿಯಲ್ಲಿ ಹೊರಟಿರುವಾಗ ಪಾಂಡವರೆಲ್ಲ ಪಾಂಡವರು ವನವಾಸದಲ್ಲಿ ಇರುವಾಗ ಪಾಂಡವರೆಲ್ಲ ಹೊರಗೆ ಹೋಗಿದ್ರು. ದ್ರೌಪದಿ ಮಾತ್ರ ಆಶ್ರಮದ ಬಾಗಿಲಲ್ಲಿ ನಿಂತಿದ್ಲಂತೆ. ಈಗ ಬರ್ತಾರೆ ಪಾಂಡವರು ಅಂತ ಕರಿಬೇಕು ಅಂತ. ಅವ್ರು ದ್ರೌಪದಿ ನಿಯಮ, ಗಂಡಂದ್ರು ಬಂದಾಗ
ಹೋಗಿ ಎದುರುಗೊಂಡು ಸ್ವಾಗತ ಮಾಡಬೇಕು ಅಂತ ಅವಳಿಗೊಂದು ಆಸೆ. ಪಾಪ ನೀವು ಹಾಗೆ ಮಾಡ್ತಿದ್ರಿ ಒಂದು ಕಾಲದಲ್ಲಿ, ಈಗೆಲ್ಲ ಮುಗಿದು ಹೋಗಿದೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಮೊದಲು ಲಗ್ನಾದ ಹೊಸತರಲ್ಲಿ ಗಂಡ ಮನೆಗೆ ಬಂದರೆ ಬಾಗಿಲಲ್ಲಿ ನಿಂತ್ಕೊಂಡು ಯಾವಾಗ ಬಂದ್ರಿ, ಏನು ಬಂದ್ರಿ ಅಂತೆಲ್ಲ ಕೇಳ್ತಿದ್ರಿ. ಇವಾಗೆಲ್ಲ ಬಂದರೆ ಬಂದ, ಬಿಟ್ಟರೆ ಬಿಟ್ಟನ, ಗೊತ್ತಾಗಿದೆ ನಿಮ್ಗೆ ಅವ್ರ ಮಹಿಮಾ ಎಲ್ಲ ಗೊತ್ತಾದ ಮೇಲೆ ನಿಜವಾಗ್ಲೂ ಕೂಡ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ ಹೋಗಿಬಿಟ್ಟಿದೆ ನಮ್ಮಲ್ಲಿ. ಇವಾಗ ಇವನ್ ಗಂಡನ ಮಹಿಮಾ ಗೊತ್ತಾದ್ಕೊಳ್ಳೆ ಸಾಕು ಬಿಡೋದು ಬಿಟ್ಬಿಡ್ತಾರೆ ಅಷ್ಟೇ. ಆದರೆ ದ್ರೌಪದಿ ಹಾಗೆ ಮಾಡ್ತಿರ್ಲಿಲ್ಲ. ಗಂಡ ಬರ್ತಾನೆ ಅಂತ ಎದುರು ನಿಂತಿರ್ತಿದ್ಲಂತೆ. ಈತ ಹೊರಟಿರುವಾಗ ಕೋಟಿಕಾಶನಿಗೆ ಹೇಳಿ ಕಳಿಸ್ತಾನಂತೆ, ಯಾವುದೋ ಚಂದಾದ ಕನ್ಯೆ ಅವಳು ಹೆಣ್ಣು ನಿಂತಿದ್ದಾಳೆ, ಹೊತ್ತುಕೊಂಡು ಬಾ ಅಂತ ಹೇಳ್ತಾನಂತೆ. ಜಯದ್ರಥ ಅಂದರೆ ಬೇರೆ ಯಾರೂ ಅಲ್ಲ, ಮತ್ತೆ ದುರ್ಯೋಧನನಿಗೆ ಇವರಿಗೂ ಭಾವ ಆಗಬೇಕು, ತಮ್ಮ ತಂಗಿಯ ಗಂಡ ಆಗಬೇಕು. ದುಶ್ಶೀಲ ಅಂತ 101ನೇದವಳು, ದುರ್ಯೋಧನ ತಂಗಿಯವಳು. ಹೇಳಿ ಕಳಿಸ್ತಾನೆ, ಬೈದು ಕಳಿಸ್ತಾಳೆ ಅವಳು. ಕೊನೆಗೆ ಜಯದ್ರಥನೇ ಬರ್ತಾನೆ. ಬಂದು ಅವಳನ್ನು ಎತ್ತಿ ರಥದಲ್ಲಿ ಹಾಕಿಕೊಂಡು ಹೋಗುವಾಗ ಕೂಗುತ್ತಾಳೆ ದ್ರೌಪದಿ ದೇವಿ, ಯಾರಾದರೂ ಇದು ರಕ್ಷಣೆ ಮಾಡ್ರಿ ಅಂತ. ಆ ಕ್ಷಣ ಭೀಮಸೇನ ದೇವರು ಬಂದು 2 ಏಟು ಹಾಕಿ ಅವನನ್ನು ಕರ್ಕೊಂಬರ್ತಾರೆ. ತೆಳಗೆ ಹಾಕಿರ್ತಾರೆ. ಒಂದು ಖಡ್ಗವನ್ನು ತೆಗೆದುಕೊಂಡು ಇನ್ನೇನು ತಲೆ ಕತ್ತರಿಸ್ಬೇಕಷ್ಟೇ ಜಯದ್ರಥಂದು. ಧರ್ಮರಾಜ ಅಂತಾನೆ, 1 ನಿಮಿಷ ನಿಲ್ಲು, ಕೆಲಸ ಮಾಡುವ ಮೊದಲು ವಿಜ್ಞಾಯಚ ಅರ್ಥಂ ಭಜತೇನ ಕಾಮಾತ, ನನಗೆ ತೊಂದರೆಯಾಗಿದೆ ಅಂತ ಅವನನ್ನು ಹೊಡಿಲಿಕ್ಕೆ ಹೋಗಬೇಡ, ಸ್ವಲ್ಪ ವಿಚಾರ ಮಾಡು, ಇದರಿಂದ ಏನಾಗತ್ತೆ ಅಂತ ನೋಡು. ಏನಾಗತ್ತೆ, ಇವನನ್ನು ನಾವು ಕೊಲ್ಲುವುದರಿಂದ ನಮ್ಮ ತಂಗಿಗೆ ನಾವೇ ವೈಧವ್ಯವನ್ನು ತಂದುಕೊಟ್ಟಂತೆ ಆಗತ್ತೆ, ಅಲ್ಲಿ ವಿಚಾರ ಮಾಡಬೇಕಲ್ಲ ನೀನು. ವಿಜ್ಞಾಯಚಾರ್ಥಂ ಭಜತೆ, ಹೌದು ನನ್ನ ಹೆಂಡತಿಗೆ ತೊಂದರೆಯಾಗಿದೆ ಅನ್ನೋದಕ್ಕೆ ಇವನನ್ನು ಕೊಂದರೆ ಲೋಕದಲ್ಲಿ ಅಪಕೀರ್ತಿ ಏನು ಬರ್ತದೆ? ಸ್ವಂತ ಅಣ್ಣನೇ ಕುಳಿತುಕೊಂಡು ತನ್ನ ತಂಗಿಯ ಗಂಡನನ್ನು ಕೊಂದ ಅಂತ ಆಗತ್ತೆ. ಅಲ್ಲ ರೀ, ಮನೆಯಲ್ಲಿ ಬಂದ ಹೆಣ್ಮಗಳಿಗೆ ಕುಂಕುಮ ಇಟ್ಟುಕೊಂಡು ಕಳಿಸುವಂತ ಹೇಳಬೇಕು. ಅಂಥದ್ದು ಆ ದುಶ್ಶೀಲೆ ಬಂದರೆ, ಯದ್ಯಪಿ ಅವಳು ದುಷ್ಟಳಿದ್ದಾಳೆ, ಅವಳು ತೊಂದರೆ ಕೊಡಲಿಕ್ಕೆ ಬಂದಿದ್ದಾಳೆ, ಇಲ್ಲ ಅಲ್ಲ, ಧರ್ಮರಾಜನ ದೃಷ್ಟಿಯಲ್ಲೇನು, ಮನೆಗೆ ಬಂದ ಹೆಣ್ಣು ಮಗಳಿಗೊಂದು ಕುಂಕುಮ ಇಟ್ಟುಕೊಂಡು ಕಳಿಸುವಂತ ಹೇಳಲಿಕ್ಕೆ ಬರೋದಿಲ್ಲ ನಾಳೆ. ಯಾಕೆ? ನಾವೇ ಕೊಂದಿದ್ದೇವೆ ಅವನನ್ನು. ಹಾಗಾಗಿ ಆ ಕೆಲಸವನ್ನು ಮಾಡಬೇಡ, ಬಿಟ್ಬಿಡು ಅಂತ ಹೇಳ್ತಾನೆ. ಇದಕ್ಕೆ ವಿಜ್ಞಾಯಚಾರ್ಥಂ ಭಜತೆ ನಕಾಮಾತ್, ಮುಂದೆ ಆಗುವುದನ್ನು ನೋಡಿ ಕೆಲಸ ಮಾಡಬೇಕೆ ಹೊರತಾಗಿ ತಲೆಗೆ ಬಂತು ಅಂತ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬಾರದು. ಕಳಿಸಿ ಆಯಿತು. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ, ಬೇಗನೆ ಅರ್ಥ ಮಾಡಿಕೊಳ್ತಾನೆ, ತುಂಬ ಹೊತ್ತು ಕೇಳ್ತಾನೆ. ಅದಕ್ಕೆ ಬಹಳ ಹೊತ್ತು ಕೇಳಬೇಕು ಅನ್ನುವುದು ಒಂದು ದೊಡ್ಡ ಗುಣ ರೀ. ಒಬ್ಬರು ಸಂಗೀತ ಮೇಷ್ಟ್ರಿದ್ರು, ಅವ್ರು ಹೇಳ್ತಾ ಇದ್ರು, ಏನು ಹೇಳ್ತಿದ್ರು ಅಂದರೆ, ಸಂಗೀತ ಶಾಸ್ತ್ರದಲ್ಲಿ 2 ಸೇನ್ ಇದ್ದಾರಂತೆ. ಒಬ್ಬ ತಾನ್ಸೇನ್ ಅಂತ ಒಬ್ಬನಿದ್ದಂತೆ. ತಾನ್ಸೇನ್ ಅಂದರೆ ಅವನ ಹಾಡು ಹಾಡಿದರೆ, ದೀಪಕ ರಾಗ ಹಾಡಿದ್ರೆ ದೀಪ ಹತ್ಕೊಳ್ತಿತ್ತಂತೆ, ಮಳೆಯ ರಾಗವನ್ನು ಹಾಡಿದ್ರೆ ಮಳೆ ಬರ್ತಿತ್ತಂತೆ. ಒಬ್ಬ ತಾನ್ಸೇನ್. ಇನ್ನೊಬ್ಬ ಸೇನ್ ಇದ್ದಾನಂತೆ, ಯಾರು ಅಂದರೆ ಕಾನ್ಸೇನ್ ಅಂತ ಹೇಳಬೇಕು. ಕಾನ್ ಅಂದರೆ ಕಿವಿ. ಒಬ್ಬ ತಾನ್ಸೇನ್, ಇನ್ನೊಬ್ಬ ಕಾನ್ಸೇನ್. ಗುರುಗಳ ಬಳಿ ಕುಳಿತು ಎಷ್ಟು ಗಂಟೆಗಳ ಕಾಲ ನೀನು ಸಂಗೀತವನ್ನು ಕೇಳ್ತಿರ್ತೀಯೋ ಅಷ್ಟು ಸಂಗೀತ ನಿನಗೆ ಹೃದ್ಗತವಾಗುತ್ತದೆ. ಎರಡು ದಿವಸ ಕೇಳಿ 3ನೇ ದಿವಸ ನಾನು ಹಾಡು ಹಾಡ್ತೀನಿ ಅಂತ ಹೋಗಬಾರ್ದು, ಅದು ಬರೋದಿಲ್ಲ. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ, ಹೌದು ಸಾರಿಗಾಮ ಗೊತ್ತಾಯ್ತು ನಂಗೆ ಇರೋದು, ಆದರೆ ಸಾರಿಗಾಮ ಗೊತ್ತಾಯಿತು ಅಂತ ಹಾಡ್ಲಿಕ್ಕೆ ಹೋಗಬೇಡ, ಸ್ವಲ್ಪ ಹೊತ್ತು ಕೇಳು. ಸುಮಧ್ವ ವಿಜಯದ 15ನೇ ಸರ್ಗದಲ್ಲಿ ಹೇಳುವಾಗ, ಭೂರಿ ಭಕ್ತಿ ಭರಾ ಕೇಚಿದ್ ಅಪ್ಪಲ್ಪ ಶ್ರುತಿ ಸಂಪದಃ, ಅಪ್ಪಲ್ಪ ಶ್ರುತಿ ಸಂಪದಃ, ಕೆಲವರು ಶ್ರವಣದಿಂದಲೇ ದೊಡ್ಡ ಸಂಪತ್ತನ್ನು ಪಡ್ಕೊಂಡಿದ್ರು ಅಂತ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ, ಎಂಥಿಂಥವರು ಶಿಷ್ಯರಿದ್ರು ಶ್ರೀಮದಾಚಾರ್ಯರ ಕಡೆಗೆ ಅಂತ ಕೇಳಿದ್ರೆ, ಸನ್ಯಾಸಿ ಶಿಷ್ಯರು, ಗೃಹಸ್ಥ ಶಿಷ್ಯರು ಎಲ್ಲ ಹೇಳ್ತಾ ಬಂದು, ಕೆಲವರು ಭೂರಿ ಭಕ್ತಿ ಭರಾ ಕೇಚಿದ್ ಅಪ್ಪಲ್ಪ ಶ್ರುತಿ ಸಂಪದಃ, ಬಹಳ ಕೇಳಿ 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 ಶ್ರವಣವೇ ದೊಡ್ಡ ಸಾಧನ ಮಾಡಿಕೊಂಡಿದ್ರಂತ. ಹಾಗಾಗಿ ಶ್ರವಣ ಸಾಧನ ಬಹಳ ದೊಡ್ಡದು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗಲೂ ಕೂಡ ಒಂದು ಮಾತಂತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ, ಇಡೀ ದಿವಸದಲ್ಲಿ ಎಷ್ಟು ಹೊತ್ತು ಶ್ರವಣ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಹೊತ್ತು ಶ್ರವಣವನ್ನು ಮಾಡ್ರಿ ಅಂತ. ಹಾಗಾದರೆ ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ ವಿಜ್ಞಾಯ ಚ ಅರ್ಥಂ ಭಜತೆ ನಕಾಮಾತ್ ನಾಸಂಪೃಷ್ಟೋ ವಿಪಯುಂಕ್ತೆ ಪರಾರ್ಥೇ ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ. ನಮ್ಮನ್ನು ಕೇಳದ ಹೊರತು ನಾವು ಆನ್ಸರ್ ಮಾಡಬಾರ್ದು, ಇದು ಮೊದಲನೇ ಲಕ್ಷಣ ಪಂಡಿತಂದು. ನೋಡ್ರಿ ಎಷ್ಟು ಚಂದ ಲಕ್ಷಣ ಹೇಳ್ಕೊತ ಹೋಗಿದ್ದಾರೆ. ಕೆಲಸ ಮಾಡುವಾಗ ಸರಿಯೋ ತಪ್ಪೋ ಅಂತ ವಿಚಾರ ಮಾಡಿ ಕೆಲಸ ಮಾಡು, ಬೇಗನೆ ತಿಳಿದುಕೊಂಡು ಬಹಳ ಹೊತ್ತು ಕೇಳು. ಮತ್ತೊಂದು, ಇನ್ನೊಬ್ಬರಿಗೆ ಕ್ವಶನ್ ಮಾಡುವಾಗ ನೀನು ಆನ್ಸರ್ ಮಾಡಬೇಡ. ನಾವು ಯಾರಾದರೂ ಯಾರಿಗೆ ಪ್ರಶ್ನೆ ಕೇಳಿದರೆ ಎಲ್ಲದಕ್ಕೂ ನಾವೇ ಉತ್ತರ ಹೇಳಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತೇವೆ ಅವತ್ತಿನ ದಿವಸ. ಯಾರಿಗೆ ಪ್ರಶ್ನೆ ಕೇಳಿದ್ರು ನಾನೇ ಆನ್ಸರ್ ಮಾಡೋದು ಅಂತ ಮಾಡಬಾರದು. ನಾ ಪೃಷ್ಟಃ ಕಸ್ಯಚಿದ್ ಬ್ರೂಯಾತ್ ನಚ ಅನ್ಯೇನ ಹಿ ಪೃಚ್ಛತಃ. ಧರ್ಮಶಾಸ್ತ್ರ ಏನು ಅಂತ ಕೇಳಿದ್ರೆ,
ನಮ್ಮವರೆಗೆ ಬಂದು ಕೇಳುವವರೆಗೂ ನಾವು ಹೇಳಬಾರ್ದು, ಇನ್ನೊಬ್ಬರಿಗೆ ಕೇಳಿದಾಗಲೂ ನಾವು ಹೇಳಬಾರ್ದು. ನಮಗೇ ಬಂದು ಕೇಳಿದಾಗ ಮಾತ್ರ ನಾವು ಹೇಳಬೇಕು, ಆಗ ಮಾತ್ರ ಗೌರವ ಇರ್ತದೆ, ಇಲ್ಲದೇ ಇದ್ರೆ ಗೌರವ ಉಳಿಯೋದಿಲ್ಲ. ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ ನಾಪ್ರಾಪ್ಯಂ ಅಭಿವಾಂಛಂತಿ ನಷ್ಟಂ ನೆಚ್ಛಂತಿ ಶೋಚಿತಂ ಆಪತ್ಸು ಚ ನಮುಹ್ಯಂತಿ ನರಾಃ ಪಂಡಿತ ಬುದ್ಧಯಃ. ಎರಡನೇ ಮಾತು, ಬಹಳ ಹೇಳಿದ್ದಾರೆ ಲಕ್ಷಣಗಳನ್ನು, ಅಲ್ಲಲ್ಲಿ ಆರಿಸಿಕೊಂಡು ಒಂದೊಂದು ಶ್ಲೋಕ ಹೇಳ್ತಾ ಹೊರಟಿದ್ದೇನೆ. ನರಾಹ ಪಂಡಿತ ಬುದ್ಧಯಃ, ಪಂಡಿತರು ಅಂತ ಯಾರಿಗೆ ಕರಿಬೇಕು? ವಿವೇಕಿಗಳು ಅಂತ. ನ ಅಪ್ರಾಪ್ಯಂ ಅಭಿವಾಂಛಂತಿ, ಯಾವ ವಸ್ತು ನಮಗೆ ಸಿಗುವುದಿಲ್ಲ ಅಂತಿದೆಯೋ ಅದರ ಬಗ್ಗೆ ಆಸೆ ಮಾಡಲೇಬಾರ್ದು, ಎಂದೆಂದು ಮಾಡಬಾರ್ದು. ಯಾಕೆ ಮಾಡಬೇಕು? ಈಗ ಸುಮ್ಮನೆ ಒಂದು ತಮಾಷೆ ಹೇಳಿರ್ತೀನಿ, ನಾನು ಭಾರತದ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರೆ ಹುಚ್ಚೋ ಜಾಣೋ ಹೇಳಿರೋಣಂತೆ. ನಾಪ್ರಾಪ್ಯ, ಎಂದು ನಾನು ಪ್ರಧಾನಮಂತ್ರಿ ಆಗಬೇಕು? ಕಾರ್ಪೊರೇಟರ್ ಆಗಿಲ್ಲ ನಾನು, ಮುನ್ಸಿಪಲ್ ಇಲ್ಲಿಗೆ MLA ಆಗಿಲ್ಲ, MP ಆಗಿಲ್ಲ, ಮಂತ್ರಿ ಆಗಿಲ್ಲ, ಭಾರತ ಪ್ರಧಾನಮಂತ್ರಿ ಆಗಬೇಕಾ? ಇವತ್ತು ಭಾರತದಲ್ಲಿ ಒಬ್ಬ ಅಡ್ಡಾಡ್ತಿದ್ದ ನೋಡ್ರಿ ಪಾಪ, ಏನಿಲ್ಲ, ಬೆಳಿಗ್ಗೆ ಎದ್ರೆ ನಾನು ಮಂತ್ರಿ ಆಗ್ತೀನಿ, ಪ್ರಧಾನಮಂತ್ರಿ ಆಗ್ತೀನಿ ಅಂತಿಲ್ವಾ? ನಾಪ್ರಾಪ್ಯ ವಿವಾಂಛತಿ, ಎಂದೂ ಕೂಡ ನಮಗೆ ಸಿಗದೇ ಇರುವ ವಸ್ತುವಿಗೆ ನಾವು ಬಾಯಿ ತೆರಲೇಬಾರ್ದು. ನಷ್ಟಂ ನೆಚ್ಛಂತಿ ಶೋಚಿತಂ, ನಾಶವಾಗಿ ಹೋದ ವಸ್ತುವನ್ನು ಮತ್ತೆ ಅಪೇಕ್ಷೆ ಪಡಬಾರ್ದು. ಎಲ್ಲೋ ಯಾವುದೋ ವಸ್ತು ಕಳೆದುಕೊಂಡಿರ್ತೇವೆ, ಮನೆಗೆ ಬಂದು ಕುತ್ಕೊಂಡು ಕಳೆದು ಹೋಯ್ತು. ಎಷ್ಟು ಸರ್ತಿ ಕಳೆದು ಹೋದರೂ ಬರೋದಿಲ್ಲ, ಕಳೆದದ್ದು ಬರ್ತದೆ ಹೇಳ್ರೋಣಂತೆ. ಅದಕ್ಕೆ ಕೆಲವರು ಈ ಯಾತ್ರೆಗೆಲ್ಲ ಹೋಗುವಾಗ ಒಂದು ಬುದ್ಧಿವಂತರು, ತುಂಬ ಬುದ್ಧಿವಂತರು, ಮನೆಯಲ್ಲಿ ಹಳೆಯ ಪಾತ್ರೆ, ಹಳೆಯ ಸೀರೆ, ಹಳೆಯ ಧೋತ್ರ ಇವನ್ನೆಲ್ಲ ಯಾತ್ರೆಗೆ ತೊಗೊಂಡು ಹೋಗಿರ್ತಾರೆ. ಯಾಕೆ ತೊಗೊಂಡು ಹೋಗಿರ್ತಾರೆ ಅಂತ ಕೇಳಿದ್ರೆ, ಅಕಸ್ಮಾತ್ ಕಳೆದು ಹೋದರೆ ದುಃಖ ಇಲ್ಲ, ಏನು ದುಃಖ ಇಲ್ಲ. ಯಾಕೆಂದರೆ ಕಳೆದು ಹೋದದ್ದು ಹಳೆಯದು, ಹೊಸದು ಯಾವುದಾದ್ರೂ ತೊಗೊಂಡು ಹೋದರೆ ಕಳೆದ್ರೆ ದುಃಖ ಆಗುತ್ತಲ್ಲ, ಹಳೆಯದು ತೊಗೊಂಡು ಹೋಗೋದು. ಇನ್ನೂ ಕೆಲವರು ಬುದ್ಧಿವಂತರಿರ್ತಾರೆ, ಪಾಪ ಗಂಡ ಒಬ್ಬನು ಅಳ್ತಾ ಇದ್ದಂತ, ಏನೇ ನದಿಯಲ್ಲಿ ಅಲಕನಂದೆಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ತಮಗೆ ಕಳೆದು ಹೋಗ್ಬಿಡುತ್ತೆ ಅಂತ ಅಳ್ತಿದ್ದಂತ. ಆಗ ಅವಳು ಹೆಂಡತಿ ಹೇಳಿದಂತೆ, ಹೋದರೆ ಹೋಗ್ಬಿಡ್ರಿ, ಯಾಕಷ್ಟು ತಲೆ ಕೆಡ್ಸ್ಕೊಂಡಿದ್ದೀವಿ? ಅಲ್ವೇ, ನಮ್ಮ ತಂಬಿಗೆ ಅಲ್ವೇನೆ ಅದು, ಸ್ನಾನ ಮಾಡುವಾಗ ಕಳೆದು ಹೋದ್ರೆ ನನ್ನ ತಂಬಿಗೆ ಅಲ್ವಾ ಅಂದರೆ ಅವಳು ಹೇಳಿದ್ಲು, ಅದು ನಮ್ಮ ತಂಬಿಗೆ ಅಲ್ಲ, ಮತ್ತೆ ಮೊನ್ನೆ ಮಠಕ್ಕೆ ಊಟಕ್ಕೆ ಹೋಗಿದ್ವಲ್ಲ, ಬರುವಾಗ ಮಠದಿಂದ ತಂದಿದ್ದೆ ಆ ತಂಬಿಗಿನ್ನ ಅಂತ ಹೇಳಿದ್ಲು. ಗಂಡನಿಗೆ ಸಮಾಧಾನ ಆಯಿತು, ತಂಬಿಗೆ ನಮ್ದಲ್ವಂತಲ್ಲ, ಹೋಗ್ಲಿ ಬಿಡು ಅಂದವನು. ನೋಡ್ರಿ ಹೇಗೆ ಅಂದರೆ, ನನ್ನದು ಅಂತಾದರೆ ಕಳೆದ್ರೆ ದುಃಖ ಆಗತ್ತೆ, ನನ್ನದು ಅಲ್ಲ ಅಂತ ಗೊತ್ತಾದರೆ ಖುಷಿ ಆಯ್ತು ಅವನಿಗೆ. ನಷ್ಟಂ ನೆಚ್ಛಂತಿ ವಾಂಛಿತಂ, ಒಮ್ಮೆ ಕಳೆದು ಹೋದ ಮೇಲೆ ಆ ವಸ್ತುವಿನ ಬಗ್ಗೆ ನಾವು ಅಪೇಕ್ಷೆ ಪಡಬಾರ್ದು, ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಯಾವುದು ಸಿಗುವುದಿಲ್ಲ ಅದನ್ನು ಅಪೇಕ್ಷೆ ಪಡಬಾರದು, ಯಾವುದು ಕಳೆದು ಹೋಗಿದೆ ಅದನ್ನು ಅಪೇಕ್ಷೆ ಪಡಬಾರದು. ಆಪತ್ಸು ಚ ನಮುಹ್ಯಂತಿ, ಒಮ್ಮೆ ಆಪತ್ತು ಬಂದರೆ ಅದಕ್ಕೆ ನಾವು ಎಂದೂ ಕೂಡ ಮೋಹಿತರಾಗಬಾರದು. ಆಪತ್ತು ಬರ್ತದೆ, ಯಾರಿಗೆ ಬರೋದಿಲ್ಲ ಆಪತ್ತು? ಪ್ರತಿಯೊಬ್ಬರಿಗೂ ಆಪತ್ತು ಬಂದೇ ಬರ್ತದೆ. ಬಂದ ಕಾರಣಕ್ಕೆ ಮೋಹಿತರಾಗಬಾರ್ದು, ದುಃಖಕ್ಕೊಳಗಾಗಬಾರ್ದು. ಬಂತಲ್ಲ ಸರಿ, ಇದು ಬಂದಾಗ ಏನೇನು ಮಾಡ್ಕೊಳ್ಬೇಕು ಅಂತ ವಿಚಾರ ಮಾಡಬೇಕೆ ಹೊರತಾಗಿ ಅದಕ್ಕೆ ದುಃಖ ಪಡೋದ್ರೊಳಗೆ ಅರ್ಥ ಇಲ್ಲ ಅಂತ ಒಂದು ಮಾತು ಹೇಳ್ತಾನೆ. ಸ್ವಲ್ಪ ಅಲ್ಲಲ್ಲಿ ಇದು ಕ್ರಮವಾಗಿ ವಿವೇಕಿಗಳ ಲಕ್ಷಣವನ್ನು ಹೇಳಿದ್ದಾದ ಮೇಲೆ ಮುಂದಿನ ಅಧ್ಯಾಯಗಳಲ್ಲಿ ಬರುವ ಒಂದೆರಡು ಶ್ಲೋಕವನ್ನು ಹೇಳುತ್ತೇನೆ. ಏನು, ಹೇಗೆ ಕರ್ಮಗಳನ್ನು ಮಾಡಬೇಕು ಅಂತ ಒಂದು ವಿದುರನ ನೀತಿ. ದಿವಸೇನೈವ ತತ್ಕುರ್ಯಾತ್ ಏನ ರಾತ್ರೌ ಸುಖಂ ವಸೇತ್, ಅಷ್ಟಮಾಸೇನ ತತ್ಕುರ್ಯಾತ್ ಏನ ವರ್ಷಾಃ ಸುಖಂ ವಸೇತ್, ಪೂರ್ವೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧಃ ಸುಖಂ ವಸೇತ್, ಯಾವಜ್ಜೀವೇನ ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ಏನು ಸೂತ್ರ ಕೊಡ್ತಾನೆ ಗೊತ್ತಾ ವಿದುರ? ಈ ಶ್ಲೋಕವನ್ನು ನಾವು ನಿಜವಾಗ್ಲೂ ಸುವರ್ಣ ಅಕ್ಷರದಲ್ಲಿ ಬರೆಸಿ ಮನೆ ಮುಂದೆ ಇಟ್ಕೊಂಡಿರ್ಬೇಕು, ಎಲ್ಲಿ ಯಾವಾಗಲೂ ಕಾಣೋ ಹಂಗೆ ಇಟ್ಕೊಂಡಿರ್ಬೇಕು. ಏನು ಮಾಡಬೇಕು? ನಮಗೆ 24 ಗಂಟೆ ಇದೆಯಲ್ಲ, ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಎಂಥ ಕೆಲಸ ಮಾಡಬೇಕು? ದಿವಸೇನೈವ ತತ್ಕುರ್ಯಾತ್ ಏನ ರಾತ್ರೌ ಸುಖಂ ವಸೇತ್. ಹಗಲು 24 ಗಂಟೆಯಲ್ಲಿ ಬೆಳಗಿನ 12 ಗಂಟೆ ಏನು ಕೆಲಸ ಮಾಡಬೇಕು ಅಂದರೆ, ರಾತ್ರಿ ಚೆನ್ನಾಗಿ ನಿದ್ದೆ ಬರುವಂಥ ಕೆಲಸ ಮಾಡಬೇಕಂತ. ಒಂದೊಮ್ಮೆ ನನಗೆ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತಂದರೆ ಅದಕ್ಕೆ ಕಾರಣ ಬೇರೆ ಏನಿಲ್ಲ, ನಾನು ಬೆಳಗ್ಗೆ ಸರಿಯಾದ ಕೆಲಸಗಳನ್ನು ಮಾಡಿಲ್ಲ. ಮಾಡಬೇಕಾಗಿತ್ತೇನೋ ಒಂದು ಕೆಲಸವನ್ನು, ಆ ಕೆಲಸ ನಾನು ಬೆಳಗಿನ ಜಾವ ಮಾಡದೇ ಇದ್ದದ್ದಕ್ಕೆ ಈಗ